ಇಲ್ಲಿ ನಾವು ಒಂದೇ ಆಟೋದ ಸ್ಟ್ಯಾಂಡಲ್ಲಿ ದುಡಿಯೋರು. ಇವರು ನಮ್ಮ ಅಧ್ಯಕ್ಷರು. ಹಾಗೆ ಇವರು ಆಹ್ವಾನ ಕೊಟ್ಟರು, ಹಾಗೆ ಬಂದಿದ್ದೇನೆ. ತುಂಬ ಹೆಲ್ಪ್ ಮಾಡಿದ್ದಾರೆ ಇವರು. ಸಿದ್ದಿಕ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಇಫ್ತಾರ್ ಕೂಟಕ್ಕಂದ್ರೆ ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಒಟ್ಟುಗೂಡಿ ಮಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಜನ ಬರುವಾಗ ಸ್ವಲ್ಪ ಸಮಸ್ಯೆ ಆಯಿತು. ಅದರಿಂದ ತುಂಬ ಅಲ್ಲ, ಸ್ವಲ್ಪ ರೋಡ್ ಬ್ಲಾಕ್ ಆಯಿತು, ಅದೊಂದು ಸ್ವಲ್ಪ ಸಮಸ್ಯೆ. ಈ ಸಾರಿ ಇಲ್ಲಿಗೆ ಗ್ರೌಂಡ್ ಹತ್ರ ಮಾಡಿದ್ದೇವೆ. ಇದೊಂದು ಕಾರ್ಯಕ್ರಮ ಈ ಸಲ 2ನೇ ವರ್ಷ ನಡೆಸ್ಕೊಂಡು ಬರ್ತಿದೆ. ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು 2ನೇ ವರ್ಷದ ಕಾರ್ಯಕ್ರಮ. ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಇವತ್ತು ಒಂದು ನಡೆಯಿತು ಈ ಕಾರ್ಯಕ್ರಮ. ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ. ಎಲ್ಲ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸು ಎಲ್ಲರೂ ಒಂದು ಸೇರುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ. ಈ ಸಂಘಟನೆ ವಿಶೇಷವಾಗಿ ಎಲ್ಲರಿಗೂ, ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ಒಂದು ಒಳ್ಳೆ ರೀತಿಯ ಸಹಾಯ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಆದರೂ ಕೂಡ ತುರ್ತು ಆ ಒಂದು ಸಮಯದಲ್ಲಿ ಆಟೋ ರಾಜ ಕನ್ಮಾರ್ ಇದರ ಅಧ್ಯಕ್ಷರು ಕರೆಗೆ ಸ್ಪಂದಿಸಿ ಆ ಸಮಯಕ್ಕೆ ಎಲ್ಲರಿಗೂ ಹೋಗಿ ಸಹಾಯ ಮಾಡ್ತಾರೆ. ಒಂದು ಯಾವುದೇ ರೀತಿಯ ಒಂದು ತೊಂದರೆಗಳು ಬಂದರೂ ಅವರು ಯಾವುದೇ ಹೊತ್ತು ಆಗಲಿ, ಒಂದು 12 ಗಂಟೆ ರಾತ್ರಿ ಆಗಲಿ, 2 ಗಂಟೆ ರಾತ್ರಿ ಆಗಲಿ ಆ ಕರೆಗೆ ಸ್ಪಂದನೆ ಕೊಟ್ಟು ಅವರಿಗೆ ಸಹಾಯ ಮಾಡ್ತಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡ ಜೊತೆಯಾಗಿ ಬಂದು ಈ ಒಂದು ಒಟ್ಟಿಗೆ ಸೇರಿಕೊಂಡು ನಡೆಸಿಕೊಡುವಂಥ ಕಾರ್ಯಕ್ರಮ. ವಿಶೇಷವಾಗಿ ಈ ಕಾರ್ಯಕ್ರಮ ನಮ್ಮ ದೇಶದಲ್ಲೇ ಇದು ಇನ್ನೂ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ನಿಲ್ಲಬೇಕು. ಈ ರಾಜ್ಯ ಕರ್ಮ ನಡೆಸಿಕೊಡುವಂಥ ಕಾರ್ಯಕ್ರಮ ಎಲ್ಲ ಮೂಲೆ ದಿಕ್ಕಿಗೂ ಹೋಗ್ಬಿಟ್ಟು ಪ್ರಚಾರ ಆಗಿಬಿಟ್ಟು ಈ ಥರ ಒಂದು ಕಾರ್ಯಕ್ರಮ ದಕ್ಷಿಣ ಡಿಸ್ಟ್ರಿಕ್ಟಲ್ಲಿ ಆಟೋ ರಾಜ್ಯ ಕನ್ಮಾರ್ ರಿಜಿಸ್ಟರ್ಡ್ ದಕ್ಷಿಣ ಡಿಸ್ಟ್ರಿಕ್ಟ್ ಈ ಒಂದು ಸಂಘಟನೆ ನೆರವೇರಿಸಂತ ಹೇಳಿದರೆ ಜನಸಮೂಹ ನೋಡಿದ್ರೆ ಗೊತ್ತಾಗ್ಬೋದು ಇದಕ್ಕೆ ಎಷ್ಟು ಜನರ ಬೆಂಬಲ ಇದೆ. ಒಂದು ಮಧ್ಯಮ ವರ್ಗದ ಆಟೋ ಚಾಲಕ ಅಂತ ಹೇಳಿದರೆ ಮಧ್ಯಮ ವರ್ಗದಲ್ಲಿ ದುಡಿಯುವಂಥವ್ರು, ಅವರು ಇದ್ದುಕೊಂಡು ಯಾರು ಮಾಡುವಂಥದ್ದಲ್ಲ. ಎಲ್ಲರೂ ಸೇರಿಕೊಂಡು 1,000ದಿಂದ ಜಾಸ್ತಿ ಇದರಲ್ಲಿ ಸದಸ್ಯರಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಡೆಸ್ಕೊಂಡು ಬಂದಂಥ ಇದು ಕಾರ್ಯಕ್ರಮ ಒಂದು ಪೂರ್ತಿಯಾಗಿ ಯಶಸ್ವಿಯಾಗಿದೆ ನನಗೆ ಅನಿಸ್ತದೆ. ಎಲ್ಲ ಒಂದು ಸಮಾಜದವರು ಕೂಡ ಇಲ್ಲಿ ಬಂದು ಅದಕ್ಕೆ ಬೇಕಾದ ಒಂದು ಸಹಾಯ ಮಾಡಿಬಿಟ್ಟು ಒಂದು ಕೆಲಸ ಕಾರ್ಯದ ತೊಡಗಿಬಿಟ್ಟು ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇದು ಇನ್ನೂ ಒಂದು ಮುಂದಿನ ಸಲಕ್ಕೆ ಇದಕ್ಕಿಂತ ಜಾಸ್ತಿ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ ನಾನು. ನಮ್ಮ ಕಾರ್ಯಕ್ರಮ ಅಂದ್ರೆ ಎಲ್ಲ ಸರ್ವ ಧರ್ಮದ ಮತ ಬಾಂಧವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಬರುತ್ತಾರೆ. ಅಂದ್ರೆ ಕಳೆದ ವರ್ಷ ಅಂದ್ರೆ ಇಲ್ಲಿ ಸುತ್ತಮುತ್ತಲ 5 ಕಡೆಯಲ್ಲಿ ಇಫ್ತಾರ್ ಕೊಟ್ಟಿತ್ತು. ಆದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಎಲ್ಲರೂ ಬಂದಿದ್ದಾರೆ. ಬರೋ ಟೈಮಲ್ಲಿ 1,500 ಜನ ಸೇರೋ ಸಂದರ್ಭದಲ್ಲಿ ರೋಡ್ ಸ್ವಲ್ಪ ಬಂದ್ ಮಾಡಬೇಕಾಯ್ತು. ಒಂದು 5 ನಿಮಿಷಗಳ ಬಂದ್ ಮಾಡಿ ಅವಾಗೆಲ್ಲ ಸರಿ ಮಾಡಿದೆ. ಆದರೆ ಇಲ್ಲಿ ಯಾವುದೇ ರೀತಿ ನಾವೆಲ್ಲ ಸೌಹಾರ್ದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಕಾರ್ಯಕ್ರಮ ಆಯೋಜಿಸಿದೆ. ಯಾರೋ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಗೀಚಿ ನಮ್ಮ ಸೌಹಾರ್ದತೆಯನ್ನು ಒಡೆಯಲು ನೋಡಿದ್ದಾರೆ. ನನ್ನ ಮೇಲೆ ಕೇಸು ಕೂಡ ನಾನು ದಾಖಲಿಸಿದ್ದಾರೆ. ನಾವು ಯಾವುದಕ್ಕೆ ಕೂಡ ಹೆದರದೆ ನಾವು ಸೌಹಾರ್ದತೆಯಿಂದ ಇನ್ನೂ ಕೂಡ ಸೌಹಾರ್ದ ಹೆಚ್ಚಿಸಬೇಕಂತೇಳಿ ಈ ಸರ್ತಿ 2,000 ಅಧಿಕ ಜನರ ಇಲ್ಲಿ ಇಫ್ತಾರ್ ಕೂಟ ಆಯೋಜಿಸಿದೆ. ಇದಂದ್ರೆ ನಮ್ಮ ರಿಕ್ಷಾ ಚಾಲಕರು ಬೆಳಿಗ್ಗೆ ಬಂದು ದುಡಿದಂತ ಹಣದಿಂದಾಗಿ ನಾವು ಇಫ್ತಾರ್ ಕಾರ್ಯಕ್ರಮ ಮಾಡಿದ್ದೇವೆ. ರಿಕ್ಷಾ ಚಾಲಕರ ಇದು ಪರಿಸ್ಥಿತಿ ಗೊತ್ತಿರಬಹುದು. ಮನೆಯಿಂದ ಬರುವಾಗ ರಿಕ್ಷಾ ಲೋನ್ ಕಟ್ಟಬೇಕು, ಮಕ್ಕಳ ವಿದ್ಯಾಭ್ಯಾಸ ನೋಡಬೇಕು, ಖರ್ಚು ವೆಚ್ಚ ಎಲ್ಲ ನೋಡಬೇಕು. ಅದರೊಟ್ಟಿಗೆ ನಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಆಟೋ ರಾಜ ಕನ್ಮಾರ್ ಯೂನಿಯನ್ನಲ್ಲಿ 70 ಪಾರ್ಕ್ ಮತ್ತು ನಮ್ಮ ಸರಿಸುಮಾರು 1,000ಕ್ಕೂ ಅಧಿಕ ಸದಸ್ಯರಿದ್ದಾರೆ. ರಿಕ್ಷಾ ಚಾಲಕರಿಗೆ ಏನಾದರೂ ತೊಂದರೆ ಆದರೆ ಸಹಾಯ ಮಾಡುವಂಥದ್ದು, ರಕ್ತದಾನ ಶಿಬಿರ ಮಾಡುವಂಥದ್ದು, ರಿಕ್ಷಾ ಚಾಲಕರ ತಂಗಿಗೆ ಮದುವೆ ಸಂದರ್ಭದಲ್ಲಿ ಸಹಾಯ ಮಾಡುವಂಥದ್ದು, ಹೀಗೆ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ರಿಕ್ಷಾ ಚಾಲಕರು ದಿನದಲ್ಲಿ ಒಂದು 500 ರೂಪಾಯಿ ಬಾಡಿಗೆ ಇದ್ರೆ ಒಂದು ಸಮಾಜ ರಿಕ್ಷಾ ಕಷ್ಟ ಬಂದ್ರೆ ಒಂದು 100 ರೂಪಾಯಿ 200 ರೂಪಾಯಿ ಇದಕ್ಕೆ ಅಂತ ಇರ್ತಾನೆ. ಇಷ್ಟು ಈ ನಮ್ಮ ಯೂನಿಯನ್ 8 ವರ್ಷ ಬಂತು. 8 ವರ್ಷದಲ್ಲಿ ನಾವು ಒಂದು 1,000ಕ್ಕೂ ಅಧಿಕ ಸದಸ್ಯರ ಕಣ್ಣೀರು ಒರೆಸಲು ಈ ನಮ್ಮ ಯೂನಿಯನ್ ಸಹಾಯಕವಾಗಿದೆ. ನಾವಂದ್ರೆ ಈ ನಮ್ಮ ಯೂನಿಯನ್ ನಲ್ಲಿ ಹಿಂದೂ ಎಲ್ಲ ಒಟ್ಟು ಸೇರಿ ಮಾಡುವಂತ ಕಾರ್ಯಕ್ರಮ.